Hello my dear friends and my dear students. Welcome to our YouTube channel Civil with Sudhir. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ ಇದು ಮೂರನೇ ಕ್ಲಾಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೇನು ಮತ್ತೆ ಅದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನೋಡೋಣ. ಮತ್ತೆ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೇನು ಮತ್ತೆ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೇನು ಅದರದ್ದು ಎಕ್ಸಾಂಪಲ್ಸ್ ನಾವು ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮತ್ತೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅದನ್ನು ನಿಮಗೆ ಗೊತ್ತಾಗ್ಬಿಡುತ್ತೆ. ರೈಟ್, ಈ ಮೂರು ಟಾಪಿಕ್ ನ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ, ಯಾಕಂದ್ರೆ ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ, ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಮೂರನೇ ಕ್ಲಾಸು. ಸೊ ಈಗ ಇಲ್ಲಿವರೆಗೂ ಏನೇನಾಗಿದೆ ನೋಡಿ. ಆಸ್ ಪರ್ RW ಸಿಲೆಬಸ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಇಲ್ಲಿವರೆಗೂ ಎಷ್ಟೆಷ್ಟಾಗಿದೆ ಅದು ಹೇಳ್ಕೊಡ್ತೀನಿ. ಸೊ ಡೆಫಿನೇಷನ್ ಆಗಿದೆ, ಇದೆಲ್ಲ ಫುಲ್ ಆಗಿದೆ. ಇದು ಪಬ್ಲಿಕ್ ಅವೇರ್ನೆಸ್ ಆಗಿದೆ. ನ್ಯಾಚುರಲ್ ರಿಸೋರ್ಸಸ್ ವರೆಗೂ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀವಿ. ಈ ಕ್ಲಾಸ್ ಅಲ್ಲಿ ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ಸೊ ಇದಿಷ್ಟು ಇವತ್ತಿನ ಈ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ರೈಟ್, ನ್ಯಾಚುರಲ್ ರಿಸೋರ್ಸಸ್ ದಟ್ ಈಸ್ ರಿನ್ಯೂವೇಬಲ್ ಅಂಡ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಇದಿಷ್ಟು ಬಗ್ಗೆ ಹೇಳ್ತೀನಿ. ಈ ಯೆಲ್ಲೋ ಮಾರ್ಕ್ ಇಂದ ಏನ್ ಮಾಡಿ ತೋರಿಸ್ತಾ ಇದೆ ನೋಡಿ, ಅದಿಷ್ಟು ಆಲ್ರೆಡಿ ಟಾಪಿಕ್ಸ್ ಈ ಕ್ಲಾಸ್ ವರೆಗೂ ಮುಗ್ದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ರೈಟ್, ಸೊ ನೆಕ್ಸ್ಟ್ ಏನೇ ಕ್ಲಾಸ್ ಇರುತ್ತೆ ಈ ತರ ನಾನು ತೋರಿಸಿ ನಿಮಗೆ ಓದಿಸ್ತೀನಿ, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಗೊತ್ತಾಯ್ತಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸ್ ಆನ್ ದ ಟಾಪಿಕ್ಸ್. ನೆಕ್ಸ್ಟ್, ಸೊ ದ ಟೈಪ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಏನಿತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ರಿನ್ಯೂವೇಬಲ್ ಮತ್ತೆ ನಾನ್ ರಿನ್ಯೂವೇಬಲ್. ರೈಟ್, ಸೊ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಜೀವ ಜಂತುಗಳು ನಮ್ಗೆ ಏನಿದೆ, ರೈಟ್, ಏನು ಕೊಡದೆ ನಿಮ್ಗೆ ಏನ್ ಫ್ರೀ ಆಗಿ ಸಿಗ್ತಾ ಇದೆ, ನೀರು, ಗಾಳಿ, ಸೂರ್ಯ, ಗಿಡಗಳು, ಮರಗಳು, ಮಣ್ಣು, ಇವೆಲ್ಲ ನಮಗೆ ಸಿಗ್ತಾ ಇದೆ ಫ್ರೀ ಆಫ್ ಕಾಸ್ಟ್. ಅದು ನ್ಯಾಚುರಲ್ ರಿಸೋರ್ಸಸ್ ಅಂತ ಅಂತೀವಿ. ಅದರಲ್ಲಿ ಎರಡಿದೆ, ಒಂದು ರಿನ್ಯೂವೇಬಲ್, ಒಂದು ನಾನ್ ರಿನ್ಯೂವೇಬಲ್. ಈಗ ರಿನ್ಯೂವೇಬಲ್ ಅಂದ್ರೇನು, ನಾನ್ ರಿನ್ಯೂವೇಬಲ್ ಏನಂದ್ರೇನು ನೋಡೋಣ ಬನ್ನಿ. ರಿನ್ಯೂವೇಬಲ್ ರಿಸೋರ್ಸಸ್, so resources that can be replenished through the rapid natural cycles are known as renewable. ಅಂದ್ರೆ ನಾವು ಪದೇ ಪದೇ ಅದನ್ನ ಏನಂತಂದ್ರೆ ಯೂಸ್ ಮಾಡಬಹುದು, ಪದೇ ಪದೇ ಅದನ್ನ ರೀಪ್ರೊಡ್ಯೂಸ್ ಮಾಡಬಹುದು. ರೈಟ್, ಸೊ ಒಂದು ರಿನ್ಯೂವೇಬಲ್ ರಿಸೋರ್ಸ್ ಇಂದ, ಸೊ ಅದನ್ನೇ ನಾವು ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಅಂತೀವಿ. ಸೊ ದೀಸ್ ರಿಸೋರ್ಸಸ್ ಆರ್ ಏಬಲ್ ಟು ಇನ್ಕ್ರೀಸ್ ದೇರ್ ಅಬಂಡೆನ್ಸ್ ಥ್ರೂ ದ ರೀಪ್ರೊಡಕ್ಷನ್ ಆದ್ರೆ ಅದ್ರದ್ದು ಅಬಂಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅಂಡ್ ಯುಟಿಲೈಸೇಷನ್ ಆಫ್ ದ ಸಿಂಪಲ್ ಸಬ್ಸ್ಟೆನ್ಸ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇದೆ, ಅನಿಮಲ್ಸ್ ಇದೆ, ಆಮೇಲೆ ಸಾಯಿಲ್ ಏನಂತಂದ್ರೆ ವಾಟರ್ ಇದೆ. ರೈಟ್, ಆಮೇಲೆ ಸೋಲಾರ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಸನ್ ಅಂತ ಅಂತೀವಿ. ರೈಟ್, ಅದು ರಿನ್ಯೂವೇಬಲ್ ಎನರ್ಜಿ ತಾನೆ, ರಿನ್ಯೂವೇಬಲ್ ರಿಸೋರ್ಸಸ್. ಸೊ ಇವೆಲ್ಲ ಏನಿದೆ ರಿನ್ಯೂವೇಬಲ್ ರಿಸೋರ್ಸಸ್ ಇದೆ. ಸೊ ಪ್ಲಾಂಟ್ಸ್, ಕ್ರಾಪ್ಸ್ ಅಂಡ್ ಫಾರೆಸ್ಟ್ ಇದನ್ನು ರಿನ್ಯೂವೇಬಲ್ ಇದೆ. ಒಂದು ಮರ ಕಟ್ ಮಾಡಿದ್ರೆ ನಾವು ಇನ್ನೊಂದು ಮರ ಹಚ್ತೀವಿ, ಬಟ್ ಅದು ಬೆಳೆಯೋಕೆ ಟೈಮ್ ತಗೊಳುತ್ತೆ, ಬಟ್ ನಾವು ರಿಕವರಿ ಮಾಡ್ಬೋದು. ಸೊ ಅನಿಮಲ್ಸ್ನು, ರೈಟ್, ಅದನ್ನು ನಾವು ರಿಕವರಿ ಮಾಡ್ಬೋದು. ರೈಟ್, ಸಮ್ ಎಕ್ಸಾಂಪಲ್ ಆಫ್ ರಿನ್ಯೂವೇಬಲ್ ರಿಸೋರ್ಸಸ್ ಥ್ರೂ ದೇ ಡು ನಾಟ್ ಹ್ಯಾವ್ ಲೈಫ್ ಸೈಕಲ್ ಬಟ್ ಕ್ಯಾನ್ ಬಿ ರೀಸೈಕಲ್ಡ್. ನೋಡಿ, ಲೈಫ್ ಸೈಕಲ್ ಇಲ್ಲ ಬಟ್ ಅದನ್ನ ರೀಸೈಕಲ್ ಮಾಡ್ಬೋದು. ಎಕ್ಸಾಂಪಲ್ ಏನ್ ಗೊತ್ತಾ, ವುಡ್ ಅಂಡ್ ವುಡ್ ಪ್ರಾಡಕ್ಟ್ಸ್. ಈಗ ನೋಡಿ, ಒಂದು ಮರನ ಕಟ್ ಮಾಡಿದ್ರೆ ಇನ್ನೊಂದು ಮರ ಬರುತ್ತೆ, ಅದನ್ನ ನಾವು ರಿಕವರಿ ಮಾಡ್ಕೋಬಹುದು. ರೈಟ್, ಸೊ ಅದೇ ತರ ವುಡ್ ಬೇಕಾದ್ರೆ ನಾವು ಮರನ ಬೆಳೆಸ್ತೀವಿ, ಕಟ್ ಮಾಡ್ತೀವಿ, ಮತ್ತೆ ನಮ್ಮ ಇಂಜಿನಿಯರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಎನ್ ಲೈಫ್ ಸೈಕಲ್ ಬಟ್ ಕ್ಯಾನ್ ಬಿ ರೀಸೈಕಲ್ಡ್. ಡು ನಾಟ್ ಹ್ಯಾವ್ ಲೈಫ್ ಸೈಕಲ್ ಬಟ್ ಕ್ಯಾನ್ ಬಿ ರೀಸೈಕಲ್ಡ್. ಗೊತ್ತಾಯ್ತಾ? ಸೊ ಪಲ್ಪ್ ಪ್ರಾಡಕ್ಟ್ಸ್, ನ್ಯಾಚುರಲ್ ರಬ್ಬರ್, ಫೈಬರ್ಸ್, ಎಕ್ಸಾಂಪಲ್ ಕಾಟನ್ ಫೈಬರ್ಸ್ ಅಲ್ಲಿ ಜೂಟ್, ಅನಿಮಲ್ ವೂಲ್, ಸಿಲ್ಕ್ ಅಂಡ್ ಸಿಂಥೆಟಿಕ್ ಫೈಬರ್, ಇವೆಲ್ಲ ಏನಿದೆ ಅಂತಂದ್ರೆ ರೀಸೈಕಲೇಬಲ್ ಮಟೀರಿಯಲ್ ಇದೆ. ರಿನ್ಯೂವೇಬಲ್ ರಿಸೋರ್ಸಸ್ ಅಲ್ಲೇ ಬರುತ್ತೆ ಇವೆಲ್ಲ. ಗೊತ್ತಾಯ್ತಾ? ಇವೆಲ್ಲ ರಿನ್ಯೂವೇಬಲ್ ರಿಸೋರ್ಸಸ್ ಅಲ್ಲೇ ಬರುತ್ತೆ, ಬಟ್ ಇದನ್ನ ರೀಸೈಕಲ್ ಮಾಡಿದಾಗ ಇದನ್ನ ಮತ್ತೆ ಸಿಗುತ್ತೆ ನಮಗೆ. ಇದು ಲೆದರ್. ಸೊ ಇಷ್ಟೆಲ್ಲ ಮಟೀರಿಯಲ್ಸ್, ಇಷ್ಟೆಲ್ಲ ಡಿಫ್ರೆಂಟ್ ರಿಸೋರ್ಸಸ್ ಇಂದ ನಾವು ನ್ಯಾಚುರಲಿ ನಮಗೆ ಅವೈಲಬಿಲಿಟಿ ಇದೆ, ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಮತ್ತು ಪ್ರೊಟೆಕ್ಟ್ ಮಾಡಬೇಕು. ಇನ್ ಅಡಿಷನ್ ಟು ದೀಸ್ ರಿಸೋರ್ಸಸ್, ವಾಟರ್ ಅಂಡ್ ಸಾಯಿಲ್ ಆರ್ ಆಲ್ಸೋ ಕ್ಲಾಸಿಫೈಡ್ ಆಸ್ ಅ ರಿನ್ಯೂವೇಬಲ್ ರಿಸೋರ್ಸಸ್. ಗೊತ್ತಾಯ್ತಾ? ವಾಟರ್ ಮತ್ತೆ ಸಾಯಿಲ್ ಆರ್ ರಿನ್ಯೂವೇಬಲ್ ರಿಸೋರ್ಸಸ್. ಇದಂತೂ ನಿಮಗೆ ಗೊತ್ತೇ ಇದೆ, ಸಿಂಪಲ್ ಪಾಯಿಂಟ್ ಇದೆ. ರೈಟ್, ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಿದೆ ನೋಡ್ರಿ. ರೈಟ್, ಪಾಯಿಂಟ್ಸ್ ಅಲ್ಲಿ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಹಾಕಿರೋದು, ನೀವು ಬೇಕಾದ್ರೆ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡ್ಬಿಡಿ. ಸೋಲಾರ್ ಎನರ್ಜಿ
although having a finite life as a special case is considered as a renewable resources in as a much as solar strokes in inexhaustible on the human health. ಗೊತ್ತಾಯ್ತಾ? ಸೊ ಸೋಲಾರು ತುಂಬಾ ಇಂಪಾರ್ಟೆಂಟ್ ಇದೆ ರಿನ್ಯೂವೇಬಲ್ ಎನರ್ಜಿಗೆ, ರಿನ್ಯೂವೇಬಲ್ ರಿಸೋರ್ಸಸ್ಗೆ. ಈಗ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ನಾನ್ ರಿನ್ಯೂವೇಬಲ್ ಅಂತಂದ್ರೆ ಯಾವ ಒಂದು ರಿಸೋರ್ಸ್ ಅದನ್ನ ನಾವು ರೀಪ್ರೊಡ್ಯೂಸ್ ಮಾಡಕ್ ಬರೋದಿಲ್ಲ, ರೈಟ್, ಥ್ರೂ ದ ನ್ಯಾಚುರಲ್ ಪ್ರೋಸೆಸ್. ಇದರಲ್ಲಿ ವಾಟರ್ನ ನಾವು ರಿಸೈಕಲ್ ಮಾಡ್ಕೋಬಹುದು, ರೀಪ್ರೊಡ್ಯೂಸ್ ಮಾಡ್ಕೋಬಹುದು, ಆಯ್ತಾ. ಯಾಕಂದ್ರೆ ಒಂದು ನ್ಯಾಚುರಲಿ ಅವೈಬಿಲಿಟಿ ಇದೆ, ನಮಗೆ ಬರ್ತಾನೆ ಇರುತ್ತೆ. ಸೂರ್ಯ ಇದೆ, ಸೋಲಾರ್ ಎನರ್ಜಿ ಇದೆ, ಗಾಳಿ ಇದೆ, ಇವೆಲ್ಲ ನಾವು ರೀಪ್ರೊಡ್ಯೂಸ್ ಮಾಡಬಹುದು, ಆಯ್ತಾ. ಬಟ್ ನಾನ್ ರಿನ್ಯೂವೇಬಲ್ ಅಂದ್ರೆ ಅದನ್ನ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಪ್ರೋಸೆಸ್ ಇಂದ, ಆರ್ ನೋನ್ ಆಸ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಸೊ ದೀಸ್ ಆರ್ ಅವೈಲೇಬಲ್ ಇನ್ ಲಿಮಿಟೆಡ್ ಅಮೌಂಟ್ಸ್ ವಿಚ್ ಕ್ಯಾನ್ ನಾಟ್ ಬಿ ಇನ್ಕ್ರೀಸ್. ಲಿಮಿಟೆಡ್ ಅಮೌಂಟ್ಸ್ ಅಲ್ಲಿ ಇರುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಫಾಸಿಲ್ ಫ್ಯೂಲ್ಸ್. ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಪೆಟ್ರೋಲ್, ಕೋಲ್, ಆಯ್ತಾ, ಡೀಸೆಲ್ ಇಸ್ ಬೈ ಪ್ರಾಡಕ್ಟ್ ಇದೆ, ಬಟ್ ಪೆಟ್ರೋಲ್ ಮತ್ತೆ ಕೋಲ್ ಏನಿದೆ ನೋಡಿ, ಸೊ ಇವೆಲ್ಲ ಏನಿದೆ ಅಂತ ಹೇಳಿ ಫಾಸಿಲ್ ಫ್ಯೂಲ್ಸ್ ಇದೆ. ಇದು ಒಂದ್ಸಲ ಯೂಸ್ ಮಾಡಿದ್ರೆ ಮುಗೀತು, ಅದನ್ನ ನಾವು ರಿಕವರಿ ಮಾಡಕ್ ಆಗೋದಿಲ್ಲ, ಗೊತ್ತಾಯ್ತಾ. ಸೊ ಮೆಟಲ್ಸ್ ಅಲ್ಲಿ ಐರನ್, ಕಾಪರ್, ಗೋಲ್ಡ್, ಸಿಲ್ವರ್, ಲೀಡ್, ಜಿಂಕ್, ರೈಟ್. ಸೊ ಮಿನರಲ್ಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಕಾರ್ಬೋನೇಟ್, ಫಾಸ್ಫೇಟ್, ನೈಟ್ರೇಟ್ಸ್ ಇವೆಲ್ಲ ಬರುತ್ತೆ. ಇವನ್ನ ನಾವು ಏನಂತಂದ್ರೆ ಮತ್ತೊಂದ್ಸಲ ನಾವು ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ರೀಸೈಕಲ್ ಮಾಡ್ಬೋದು, ಯು ಕ್ಯಾನ್ ರೀಸೈಕಲ್. ಅಂದ್ರೆ ಈಗ ಮೆಟಲ್ ಇದೆ, ಮೆಟಲ್ ನ ನಾವು ರೀಸೈಕಲ್ ಮಾಡ್ಬೋದು, ಬಟ್ ರೀಪ್ರೊಡ್ಯೂಸ್ ಮಾಡಕ್ ಆಗೋದಿಲ್ಲ, ಗೊತ್ತಾಯ್ತಾ. ಅಂದ್ರೆ ನ್ಯಾಚುರಲ್ ಪ್ರೋಸೆಸ್ ಇಂದ ಇನ್ನೊಂದ್ಸಲ ಅದನ್ನ ನಾನು ಪ್ರೊಡ್ಯೂಸ್ ಮಾಡಕ್ ಆಗೋದಿಲ್ಲ. ಯಾವ ತರ ನೀರ್ ಬರುತ್ತೆ, ಯಾವ ತರ ಗಾಳಿ ಬರುತ್ತೆ, ಆ ತರ, ರೈಟ್. ಸೊ ಒನ್ಸ್ ಎ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಇಸ್ ಕನ್ಸ್ಯೂಮ್, ಇಟ್ ಈಸ್ ಗಾನ್ ಫಾರ್ ಎವರ್, ಗೊತ್ತಾಯ್ತಾ. ಯೂಸ್ ಮಾಡಿದ್ರೆ ಮುಗ್ದೋಯ್ತು, ಅದು ಮತ್ತೊಂದ್ಸಲ ಬರೋದಿಲ್ಲ, ರೈಟ್. ಸೊ ದಿಸ್ ಈಸ್ ಅಬೌಟ್ ದ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ನೆಕ್ಸ್ಟ್, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಕ್ಯಾನ್ ಫರ್ದರ್ ಬಿ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಇದರಲ್ಲಿ 2 ಕ್ಯಾಟಗರಿ ಇದೆ ನೋಡಿ, ರೀಸೈಕಲೇಬಲ್ ಮತ್ತೆ ನಾನ್ ರೀಸೈಕಲೇಬಲ್. ರೀಸೈಕಲೇಬಲ್ ಇದೆ ಮತ್ತೆ ನಾನ್ ರೀಸೈಕಲೇಬಲ್ ಇದೆ. ಸೊ ರೀಸೈಕಲೇಬಲ್ ಅಂತಂದ್ರೆ ಅದನ್ನ ನಾವು ಮತ್ತೆ ಯೂಸ್ ಮಾಡಬಹುದು, ರೈಟ್. ಒಂದ್ಸಲ ರೀಸೈಕಲ್ ಮಾಡಿ ಇನ್ನೊಂದ್ಸಲ ಯೂಸ್ ಮಾಡಬಹುದು. ಸೊ ಅದನ್ನೇ ರೀಸೈಕಲ್. ನಾನ್ ರೀಸೈಕಲ್ ಅಂದ್ರೆ ಅದನ್ನ ಒಂದ್ಸಲ ಯೂಸ್ ಮಾಡಿದ್ರೆ ಮುಗಿತು, ಅದನ್ನ ನಾವು ಮತ್ತೊಂದ್ಸಲ ನೋಡಕ್ಕಾಗಲ್ಲ, ಅದು ವೇಸ್ಟ್ ಅಂತ ಕನ್ಸಿಡರ್ ಆಗ್ಬಿಡುತ್ತೆ, ರೈಟ್. ಬನ್ನಿ ನೋಡೋಣ. ಸೊ recyclable, these are a non-renewable resources which can be collected after they are used and can be recycled, right. Non-renewable irutte, collected after they are used and can be recycled, right. So adu nimage gotte ide yav thara ನಾವು ಸಾಲಿಡ್ ವೇಸ್ಟ್ ಅಲ್ಲಿ ಓದಿದ್ವಿ ರೀಸೈಕಲ್ ಯಾವ ತರ ಮಾಡ್ತೀವಿ ಅಂತ. These are mainly the non-energy mineral resources which occur in the earth crust ಅಲ್ಲಿ ಏನ್ ಸಿಗುತ್ತೆ ಅದು. ಸೊ ಓರ್ಸ್ ಆಫ್ ಅಲ್ಯೂಮಿನಿಯಂ, ಕಾಪರ್, ಮರ್ಕ್ಯೂರಿ ಎಕ್ಸಾಂಪಲ್ ಗೆ, ಅಂಡ್ ಡಿಪಾಸಿಟ್ಸ್ ಆಫ್ ಫರ್ಟಿಲೈಸರ್, ನ್ಯೂಟ್ರಿಯೆಂಟ್ಸ್, ಫಾರ್ ಎಕ್ಸಾಂಪಲ್ ಫಾಸ್ಫೇಟ್ ಅಂಡ್ potassium and minerals used in their natural state, right. Asbestos, clay or mica ಇವನ್ನ ನಾವು ರೀಸೈಕಲ್ ಮಾಡಬಹುದು. ಏನ್ ಹೆಸರಿದೆ, ಅಲ್ಯೂಮಿನಿಯಂ, ಕಾಪರ್, ಮರ್ಕ್ಯೂರಿ, ಫರ್ಟಿಲೈಸರ್ದು ಫಾಸ್ಫೇಟ್, ಪೊಟ್ಯಾಷಿಯಂ, ಮಿನರಲ್ಸ್ ಇವೆಲ್ಲ ಸ್ವಲ್ಪ ರೀಸೈಕಲ್ ಮಾಡಬಹುದು, ಗೊತ್ತಾಯ್ತಾ. ಇದನ್ನ ರೀಸೈಕಲ್ ಮಾಡಬಹುದು, ಗೊತ್ತಾಯ್ತಾ. ಸೊ ಇವೆಲ್ಲ ರೀಸೈಕಲಬಲ್ ಮಟೀರಿಯಲ್ ತರ ಇದೆ, ರಿಸೋರ್ಸಸ್ ಇದೆ. ನಾನ್ ರೀಸೈಕಲಬಲ್ ಅಂದ್ರೆ ದೀಸ್ ಆರ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ವಿಚ್ ಕ್ಯಾನ್ ನಾಟ್ ಬಿ ರೀಸೈಕಲ್ಡ್ ಇನ್ ಎನಿ ವೇ. ಫಾರ್ ಎಕ್ಸಾಂಪಲ್ ಫಾಸಿಲ್ ಫ್ಯೂಲ್ಸ್ ಇದೆ, ಪೆಟ್ರೋಲ್ ನ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಒಂದ್ಸಲ ನೀವು ಬೈಕ್ಗೆ ಪೆಟ್ರೋಲ್ ಹಾಕೊಂಡ್ಬಿಟ್ಟು ನಡೆಸ್ಬಿಟ್ರೆ ಅದನ್ನ ರಿಕವರಿ ಮಾಡಕ್ಕಾಗೋದಿಲ್ಲ. ಅದಕ್ಕೆ ತಾನೆ ಪೆಟ್ರೋಲ್ ಯಾವತ್ತೂ ಏನಂತಂದ್ರೆ ಅದ್ರ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಜಾಸ್ತಿನೇ ಇದೆ, ಯಾಕೆಂದ್ರೆ ಸಪ್ಲೈ ತುಂಬಾ ಕಮ್ಮಿ ಇದೆ, ಗೊತ್ತಾಯ್ತಾ. ನಾವು ಬೇರೆ ಮೇಲೆ ಡಿಪೆಂಡ್ ಇದ್ದಾರೆ, ಆ ಕಂಟ್ರಿಯವರು ನಮ್ಮ ಮೇಲೆ ಡಿಪೆಂಡ್ ಇದ್ದಾರೆ, ತುಂಬಾ ಎಲ್ಲ ಈ ತರಾನೇ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ರೈಟ್. ಫಾಸಿಲ್ ಫ್ಯೂಲ್ಸ್ ಅಂಡ್ ಯುರೇನಿಯಂ ವಿಚ್ ಪ್ರೊವೈಡ್ 90% ಆಫ್ ಎನರ್ಜಿ ರಿಕ್ವೈರ್ಮೆಂಟ್, ಗೊತ್ತಾಯ್ತಾ. ಓನ್ಲಿ ಫಾಸಿಲ್ ಫ್ಯೂಲ್ ಮತ್ತೆ ಯುರೇನಿಯಂ 90% ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸ್ ಅದ್ರ ಮೇಲೆ ಡಿಪೆಂಡ್ ಇದೆ. ಅದನ್ನ ನಾವು ಈಗ ನಿಮ್ಗೆ ಗೊತ್ತಿದೆ, ಇವಾಗ ಇವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಾ ಇದೆ. ಸೊ ಅದು ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಈ ಫಾಸಿಲ್ ಫ್ಯೂಲ್ಸ್ ಒಂದಿಲ್ಲ ಒಂದ್ ದಿವಸ ಕಮ್ಮಿ ಆಗೋಗ್ಬಿಡುತ್ತೆ, ಅಂದ್ರೆ ಮುಗ್ದೋಗ್ಬಿಡುತ್ತೆ. ಅವಾಗ ಏನ್ ಮಾಡೋದು, ಅದಕ್ಕಿಂತ ಮುಂಚೆನೆ ಅವರು ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಿದೀವಿ, ನಾವು ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಡಿಪೆಂಡ್ ಆಗ್ತಾ ಇರೋದು, ರೈಟ್. ಸೊ ಅದ್ರದ್ದು ಬೇಕಾದ್ರೆ ಒಂದಿನ ಯಾವ್ದೋ ಸಪರೇಟ್ ವಿಡಿಯೋ ಮಾಡ್ತೀನಿ. ಡನ್. ನೆಕ್ಸ್ಟ್, ಸೊ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ಈಗ ನ್ಯಾಚುರಲ್ ರಿಸೋರ್ಸಸ್ ಗೊತ್ತಾಯ್ತು, ಅದ್ರದ್ದು ಪ್ರಾಬ್ಲಮ್ಸ್ ಏನಿದೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನ ರೀಸ್ಟೋರ್ ಮಾಡೋದು ಯಾವ ತರ, ಅದನ್ನ ಪ್ರೊಟೆಕ್ಟ್ ಮಾಡೋದು ಯಾವ ತರ. ಮೇನ್ ಪ್ರಾಬ್ಲಮ್ ಏನಿದೆ ಗೊತ್ತಾ, ಅನ್ಈಕ್ವಲ್ ಕನ್ಸಂಪ್ಷನ್.
ಅನ್ಇಕ್ವಲ್ ಕನ್ಸಂಪ್ಷನ್ ಅಂದ್ರೆ ಏನು? ಅನ್ಇಕ್ವಲ್ ಅಂತಂದ್ರೆ ಈಗ ನಮ್ಮ ಇಂಡಿಯಾ ಇದೆ, ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತೀವಿ, ನೀರು ಒಂದು ನೀರನ್ನ ನಾವು ಒಂದು ಕರೆಕ್ಟ್ ವೇ ಅಲ್ಲಿ ಯೂಸ್ ಮಾಡಿದ್ರೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಒಂದು ಕಂಟ್ರಿ ಒಂದು ಸಿಟಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಒಂದು ಸಿಟಿಯಲ್ಲಿ ಅಬ್ನಾರ್ಮಲ್ ವೇ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಎಲ್ಲದಕ್ಕೆ ಒಂದೇ ಕಾರಣ, ಮೇಜರ್ ಪಾರ್ಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಕನ್ಸ್ಯೂಮ್ ಇನ್ ದ ಡೆವಲಪ್ಡ್ ವರ್ಲ್ಡ್. ಡೆವಲಪ್ಡ್ ವರ್ಲ್ಡ್ ಅಂದ್ರೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿಟಿಗಳಿದೆ ಬೆಂಗಳೂರು ಇಲ್ಲಿ, ಹೈದರಾಬಾದ್, ಮುಂಬೈ, ಇವೆಲ್ಲ ಏನಿದೆ ಅಲ್ಲಿ ಏನ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆದಂಗೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಅವ್ರು ಏನ್ ಮಾಡ್ತಾರೆ, ಈಗ ಒಂದು ಹೋಟೆಲ್ ಅಲ್ಲಿ ಊಟ ಮಾಡಕ್ ಹೋಗಿದ್ರ, ರೈಟ್, ಅಲ್ಲಿ ನಾವು ಇಂಡಿಯಾದಲ್ಲಿ ಏನ್ ಮಾಡ್ತೀವಿ, ತಟ್ಟೆ ಯೂಸ್ ಮಾಡ್ತಾರೆ, ತಟ್ಟೆ ಆದ್ಮೇಲೆ ತೊಳೆದು ಮತ್ತೆ ಇಡ್ತೀವಿ. ಬಟ್ ಅಮೆರಿಕದಲ್ಲಿ ಆ ತರ ಮಾಡೋದಿಲ್ಲ. ಅಮೆರಿಕದಲ್ಲಿ ನಾವು ಏನ್ ಮಾಡ್ತಾರೆ, ನೀವು ಯಾವುದೇ ಒಂದು ರೆಸ್ಟೋರೆಂಟ್ ಅಲ್ಲಿ ಅಲ್ಲೇ ಕೂತ್ಕೊಂಡು ತಿನ್ರಿ, ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಹೋಗಿ, ಅವ್ರೇನ್ ಮಾಡ್ತಾರೆ ಹೇಳಿ, ಯೂಸ್ ಮಾಡ್ತಾರೆ ಅಂದ್ರೆ ನಾವು ಏನಂತಂದ್ರೆ ತಗೋತಾರೆ, ಊಟ ಮಾಡ್ತೀವಿ, ಅದನ್ನ ಬಿಸಾಡ್ತೀವಿ. ಈಗ ನಮ್ಮ ಇಂಡಿಯಾದಲ್ಲೂ ಮಾಡ್ತಾ ಇದಾರೆ. ಮೊದಲ ನಾವು ಅಮೆರಿಕ ಅನ್ಬೋದಿತ್ತು, ನಮ್ಮ ಇಂಡಿಯಾದಲ್ಲೂ ಮಾಡ್ತೀವಿ. ಯಾವ್ದಾದ್ರು ಹೋಟೆಲ್ ಹೋದ್ರೆ ಯೂಸ್ ಅಂಡ್ ಥ್ರೋ ನಾವೇನು ಪ್ಲೇಟ್ ಅಲ್ಲಿ ತಿಂದ್ಬಿಟ್ಟು ಅಲ್ಲೇ ಬಿಸಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಕನ್ಸ್ಯೂಮೇಬಲ್ ಐಟಮ್ಸ್ ಏನೋ ವೇಸ್ಟ್ ಪ್ರೊಡ್ಯೂಸ್ ಆಗ್ತದೆ, ಅದು ಜಾಸ್ತಿ ಆಗ್ತಾ ಇದೆ, ರೈಟ್. ಸೊ ಅದು ಜಾಸ್ತಿ ಆಗ್ತಾ ಇದೆ ಡೆವಲಪ್ಡ್ ನಮ್ಮ ವರ್ಲ್ಡ್ ಅಲ್ಲಿ. ಡೆವಲಪ್ ಆದಂಗೆ ಪ್ರಾಬ್ಲಮ್ಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತ ಬೆಸ್ಟ್ ಎಕ್ಸಾಂಪಲ್ ಇದೆ, ರೈಟ್. ಸೊ ಡೆವಲಪಿಂಗ್ ನೇಷನ್ಸ್ ಆಲ್ಸೋ ಓವರ್ ಯೂಸ್ ಮೆನಿ ರಿಸೋರ್ಸಸ್ ಬಿಕಾಸ್ ಆಫ್ ದೇರ್ ಗ್ರೇಟರ್ ಹ್ಯೂಮನ್ ಪಾಪ್ಯುಲೇಷನ್. ಸೊ ನೋಡಿ, ಎಜುಕೇಟ್ ಎಷ್ಟು ಜನ ಆಗ್ತಾರೆ, ಎಜುಕೇಶನ್ ಆದಂಗೆ ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಅವ್ರದ್ದು ರಿಸೋರ್ಸಸ್ ಯೂಸ್ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ. ಅದರಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ, ಗೊತ್ತಾಯ್ತಾ. ಕನ್ಸಂಪ್ಷನ್ ಆಫ್ ಅವರ್ ರಿಸೋರ್ಸಸ್ ಪರ್ ಕ್ಯಾಪಿಟಾ ಆಫ್ ದ ಡೆವಲಪ್ಡ್ ಕಂಟ್ರೀಸ್ ಇಸ್ ಅಪ್ ಟು 50 times ಗ್ರೇಟರ್ ದೆನ್ ದ ಮೋಸ್ಟ್ ಡೆವಲಪಿಂಗ್ ಕಂಟ್ರೀಸ್, ರೈಟ್. ಸೊ ಕನ್ಸಂಪ್ಷನ್ ಆಫ್ ರಿಸೋರ್ಸಸ್ ಏನಿದೆ 50% ಮೇಜರ್ ಸಿಟೀಸ್ ಏನಿದೆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲೇ ಇರೋದು, ರೈಟ್. ಮೇಜರ್ ಏನಿದೆ 50 times ಅವರೇ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ನ ಜಾಸ್ತಿ ಯೂಸ್ ಮಾಡ್ತಾ ಇರೋದು, ಗೊತ್ತಾಯ್ತಾ. ಸೊ ಅಡ್ವಾನ್ಸ್ ಕಂಟ್ರೀಸ್ ಪ್ರೊಡ್ಯೂಸ್ ಓವರ್ 75% ಗ್ಲೋಬಲ್ ಇಂಡಸ್ಟ್ರಿಯಲ್ ವೇಸ್ಟ್. ನೋಡಿ, ಯಾವ್ಯಾವ ಅಡ್ವಾನ್ಸ್ ಕಂಟ್ರಿ ಇದೆ, ಅಮೆರಿಕ, ರಷ್ಯಾ, ಈ ತರ ಏನಿರುತ್ತೆ ನೋಡಿ, ಅವೆಲ್ಲ 75% ಗ್ಲೋಬಲ್ ಇಂಡಸ್ಟ್ರಿಯಲ್ ವೇಸ್ಟ್ ಅವರೇ ಕ್ರಿಯೇಟ್ ಮಾಡ್ತಾ ಇರೋದು, ರೈಟ್. ಗ್ರೀನ್ ಹೌಸ್ ಗ್ಯಾಸಸ್. ಎನರ್ಜಿ ಫ್ರಮ್ ಫಾಸಿಲ್ ಫ್ಯೂಲ್ಸ್ ಕನ್ಸ್ಯೂಮ್ ಇನ್ ರಿಲೇಟಿವ್ಲಿ ಮಚ್ ಗ್ರೇಟರ್ ಕ್ವಾಂಟಿಟೀಸ್ ಇನ್ ಡೆವಲಪ್ಡ್ ಕಂಟ್ರೀಸ್, ಗೊತ್ತಾಯ್ತಾ. ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಲ್ಲಿ ಜಾಸ್ತಿ ಇದೆ, ರೈಟ್. ಬೇರೆ ದೇಶದಲ್ಲಿ ಜಾಸ್ತಿ ಇದೆ, ನಮ್ಮ ಇಂಡಿಯಾದಲ್ಲಿ ಏನು ಕಮ್ಮಿ ಇಲ್ಲ ಬಿಡಿ. ಬಟ್ ಕಂಪೇರ್ ಟು ಅದರ್ ಕಂಟ್ರೀಸ್ ಅವರು ಜಾಸ್ತಿ ರಿಸೋರ್ಸಸ್ ಮೇಲೆ ಡಿಪೆಂಡ್ ಇರ್ತಾರೆ, ಗೊತ್ತಾಯ್ತಾ. ತುಂಬಾ ಅಡ್ವಾನ್ಸ್ ಅಂತ ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ ಇರೋ ರಿಸೋರ್ಸಸ್ ಎಲ್ಲ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ರಷ್ಯಾ, ಅಮೆರಿಕ, ದೊಡ್ಡ ದೊಡ್ಡ ಕಂಟ್ರೀಸ್ ಏನಿದೆ ನೋಡಿ, ಸೊ ಅವರೆಲ್ಲ ರಿಸೋರ್ಸಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ಬಿಟ್ಟು ಫಾಸಿಲ್ ಫ್ಯೂಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಿಂದ ಏನಾಗ್ತದೆ, ರೈಟ್. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಎಫೆಕ್ಟ್ ಜಾಸ್ತಿ ಆಗ್ತದೆ. ಸೊ ದೇರ್ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆಫ್ ಫುಡ್ ಟು ಈಸ್ ಮಚ್ ಗ್ರೇಟರ್ ಆಸ್ ವೆಲ್ ಆಸ್ ದೇರ್ ವೇಸ್ಟ್. ಅಂದ್ರೆ ವೇಸ್ಟ್ ಗಿಂತ ಪರ್ ಕ್ಯಾಪಿಟಾ ಅವ್ರೇನ್ ಫುಡ್ ತಿಂತಾರೆ ನೋಡಿ, ಕನ್ಸಂಪ್ಷನ್ ಆಫ್ ಫುಡ್ ಈಸ್ ಟು ಮಚ್ ಗ್ರೇಟರ್ ಆಸ್ ವೆಲ್ ಆಸ್ ದೇರ್ ವೇಸ್ಟ್. ಎಷ್ಟು ಅವರು ಕನ್ಸ್ಯೂಮ್ ಮಾಡ್ತಾರೆ ಅದ್ರಗಿಂತ ಜಾಸ್ತಿನೂ ವೇಸ್ಟ್ ಜನರೇಟ್ ಮಾಡ್ತಾರೆ, ರೈಟ್. ಸೊ ಅದನ್ನು ಮೇಜರ್ ಪ್ರಾಬ್ಲಮ್ ಇದೆ. ಸೊ ಕಮಿಂಗ್ ಟು ದಿಸ್ ಅನದರ್ ಸ್ವಲ್ಪ ಪಾಯಿಂಟ್ಸ್ ಗಳು ಆಡ್ ಅಪ್ ಮಾಡಿದೀನಿ ನಾನು, ನೋಡ್ಬೋದು ನೀವು. ಫಾರೆಸ್ಟ್ ಏರಿಯಾಸ್ ರೆಡ್ಯೂಸ್ ಡ್ಯೂ ಟು ಡಿಫಾರೆಸ್ಟೇಷನ್ ಅಂದ್ರೆ ಏನ್ ಗೊತ್ತಾ, ಒಂದು ಅರಣ್ಯನ ಏನಂತಂದ್ರೆ ಫುಲ್ಲು ಕಡ್ದಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು, ಆಯ್ತಾ, ಏನಾದ್ರೂ ಒಂದು ಡೆವಲಪ್ಮೆಂಟ್ ಕೆಲಸಕ್ಕೆ ಯೂಸ್ ಮಾಡ್ತೀವಿ, ರೈಟ್. ಅರಣ್ಯನ ನಾಶ ಮಾಡೋದಷ್ಟೇ, ಸಿಂಪಲ್ ಆಗಿ ಹೇಳಬೇಕಂದ್ರೆ, ಹೌದಾಯ್ತಾ. ಸೊ ಅದು ತುಂಬಾ ಜಾಸ್ತಿ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ, ರೈಟ್. ಸೊ ಅದನ್ನ ಕಮ್ಮಿ ಮಾಡಬೇಕು. ಎಷ್ಟೊಂದು ಪರ್ಸೆಂಟ್ 33% ಇರಬೇಕು ಇಕೋಲಾಜಿಕಲ್ ಬ್ಯಾಲೆನ್ಸ್ಗೋಸ್ಕರ, ಬಟ್ ನಮ್ಮ ಇಂಡಿಯಾದಲ್ಲಿ 15 to 16% ಅಷ್ಟೇ ಇದೆ, ಅದಕ್ಕಿಂತ ಕಮ್ಮಿ ಇದೆ. ಐ ಹೋಪ್, ರೈಟ್. ಅರ್ಧಕ್ಕೆ ಬಂದ್ಬಿಟ್ಟಿದೆ, ಎಷ್ಟು ಡೇಂಜರ್ ಇದೆ ನೋಡಿ. ಸೊ ಇಟ್ ಕಾಸಿಂಗ್ ದ ಮೇಜರ್ ಇಶ್ಯೂ ಇನ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಆಗೋದಿಲ್ಲ. ಅವಾಗ ಈ ಫ್ಲಡ್ಸ್, ಮಳೆ, ಬಿಸಿಲು ಜಾಸ್ತಿ ಬರೋದು, ಇವೆಲ್ಲ ಕಾರಣ ಇದಕ್ಕೆ, ಗೊತ್ತಾಯ್ತಾ. ಇದಕ್ಕೆ ಮಳೆ ಯಾವಾಗ ಅಂದ್ರೆ ಅವಾಗ ಬರುತ್ತೆ, ಬಿಸಿಲು ಸುಮ್ಮನೆ ನಾರ್ಮಲ್ ಟೆಂಪರೇಚರ್ ಬಿಟ್ಟು 45-50 ಹೋಗ್ತಾ ಇದೆ, ರೈಟ್. ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಈ ತರ ಆಗುತ್ತೆ ಎಕೋಲಾಜಿಕಲ್ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ. ಡ್ಯಾಮ್ಸ್ ವಿಲ್ ಎಫೆಕ್ಟ್ ದ ಫಾರೆಸ್ಟ್ ಏರಿಯಾ ಅಂಡ್ ವೈಲ್ಡ್ ಲೈಫ್ ಅನಿಮಲ್ಸ್ ಡ್ಯೂ ಟು ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂಡ್ ಡಿಸ್ಟ್ರಕ್ಷನ್ಸ್ ಆಫ್ ದ ಅಕ್ವಾಟಿಕ್ ಲೈಫ್, ಗೊತ್ತಾಯ್ತಾ. ಅಕ್ವಾಟಿಕ್ ಲೈಫ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ನೀವು ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ರೆ, ಈ ಪಾಯಿಂಟ್ ಅಲ್ಲಿ ನಾನು ಹೇಳ್ತಾ ಇರೋದು, ಅದ್ರದ್ದು ನಿಯರ್ ಬೈ ಫಾರೆಸ್ಟ್ ಏರಿಯಾ, ಸಬ್ಮರ್ಜ್ ಏರಿಯಾ ಏನೇನಿರುತ್ತೆ, ವೈಲ್ಡ್ ಲೈಫ್ ಅನಿಮಲ್ಸ್ ಎಫೆಕ್ಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಇಂದ ಡಿಸ್ಟ್ರಕ್ಷನ್ಸ್ ಆಫ್ ದ ಅಕ್ವಾಟಿಕ್ ಲೈಫ್ ಆಗುತ್ತೆ, ಗೊತ್ತಾಯ್ತಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಡೆವಲಪ್ಮೆಂಟ್ ಮಾಡ್ತೀವಿ, ಬಟ್ ಇದೆಲ್ಲ ಹಾಳಾಗುತ್ತೆ.
ರೈಟ್. ಸೊ ಅದಕ್ಕೆ ಇವಾಗ ಹೊಸದು ಬಂದಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಬಂದಿದೆ. ಅದನ್ನ ಎಲ್ಲರೂ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಕಂಪನಿಗಳು, ಗವರ್ಮೆಂಟ್, ಎಲ್ಲ PhD ಸ್ಕಾಲರ್ಸ್ ಎಲ್ಲ ಅದ್ರ ಮೇಲೆ ಎಲ್ಲ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ಅದು ಮೋಸ್ಟ್ ನೀಡೆಡ್ ಇದೆ ಅದಕ್ಕೆ, ಗೊತ್ತಾಯ್ತಾ. ನೆಕ್ಸ್ಟ್, ಡ್ಯೂ ಟು ಮೈನಿಂಗ್ ವಾಟರ್ ಸಾಯಿಲ್ ಏರ್ ಕ್ವಾಲಿಟಿ ವಿಲ್ ಬಿ ಡಿಸ್ಟರ್ಬ್ಡ್ ಅಂಡ್ ಇನ್ಕ್ರೀಸ್ ದ ಪಾಪ್ಯುಲೇಷನ್ ಲೆವೆಲ್ ಇನ್ ದಟ್ ಏರಿಯಾ. KGF ಮೂವಿ ನೋಡಿದಿರಾ? KGF ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದರಲ್ಲಿ ಮೈನಿಂಗ್ ಮಾಡೋದು ತೋರಿಸ್ತಾರೆ. ಸೊ ಯಾವ ತರ ಅಂಡರ್ಗ್ರೌಂಡ್ ಮತ್ತೆ ಗ್ರೌಂಡ್ ಮೈನಿಂಗ್, ಅಂಡರ್ಗ್ರೌಂಡ್ ಮೈನಿಂಗ್ ಮಾಡಿದ್ರೆ ಎಷ್ಟು ಡೇಂಜರ್ ಇರುತ್ತೆ ಅದು. ಸಾಯಿಲ್ ಕ್ವಾಲಿಟಿ ಅಂತೂ ಬಿಡಿ, ಇರೋಬ್ಬರು ಅಕ್ಕಪಕ್ಕ ಏರಿಯಾಗ ಅಂತೂ ತುಂಬಾ ಡೇಂಜರ್ ಇರುತ್ತೆ, ರೈಟ್. ಏರ್ ಕ್ವಾಲಿಟಿಗೆ, ವಾಟರ್ ಕ್ವಾಲಿಟಿಗೆ, ರೈಟ್. ಸೊ ಸರೌಂಡಿಂಗ್ ಎಸ್ಥೆಟಿಕ್ನು ಫುಲ್ಲು ಡೇಂಜರ್ ಅಲ್ಲಿ ಇದ್ಬಿಡುತ್ತೆ ಅದಕ್ಕೆ ಮೈನಿಂಗ್ ಮಾಡಿದ್ರೆ. ಅದನ್ನು ಗೌರ್ಮೆಂಟ್ ಅಂತೂ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ, ಆಲ್ರೆಡಿ ಮಾಡ್ತಾ ಇದೆ. ಸೊ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದೆ, ಅದಕ್ಕೆ ನಾವೆಲ್ಲ ಹೆಲ್ಪ್ ಮಾಡಬೇಕು. ನೆಕ್ಸ್ಟ್, ಗ್ರೌಂಡ್ ವಾಟರ್ ಲೆವೆಲ್ ಡಿಕ್ಲೈನ್. ಗ್ರೌಂಡ್ ವಾಟರ್ ಲೆವೆಲ್ ತುಂಬಾ ಅಂದ್ರೆ ತುಂಬಾನೇ ನೀರು ಕಮ್ಮಿ ಆಗಿದೆ, ರೈಟ್. ಸೊ ನಾವು ಇರೋ ಏರಿಯಾದಲ್ಲಂತೂ ತುಂಬಾ ಎಲ್ಲ ಕಡೆ ಏನಾಗ್ತಿದೆ ಗೊತ್ತಾ, ಎಲ್ಲರೂ ಇವಾಗ ಅವೈಲಬಿಲಿಟಿ ಜಾಸ್ತಿ ಆಗಿದೆ, ಅಡ್ವಾನ್ಸ್ ಲೆವೆಲ್ ಆಗಿದೆ, ಯಾರು ಬೇಕಾದ್ರೆ ಬೋರ್ವೆಲ್ ಹೊಡ್ಸ್ಕೋಬಹುದು ಅಂತ ಗೌರ್ಮೆಂಟ್ ಕೊಟ್ಬಿಟ್ಟಿದೆ. ಎಲ್ಲರೂ ಮನೆ ಮನೆಗೆ ಏನ್ ಮಾಡ್ತಾ ಇದ್ದಾರೆ, ಬೋರ್ವೆಲ್ ಹೊಡ್ಸ್ಕೊತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ವಾಟರ್ ಟೇಬಲ್ ಲೆವೆಲ್ ಇಲ್ಲಿರೋದು ಏನಾಗುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿ ಒಂದು ಬೋರ್ವೆಲ್ ಬರ್ತಾ ಇತ್ತು ಯಾವಾಗೋ 10 ವರ್ಷ ಒಂದು, ಏನಾಗ್ತದೆ ಎಲ್ಲ ಕಡೆ ಬರ್ತಾ ಇದೆ ಈ ತರ. ಸೊ ಇದರಿಂದ ಏನಾಗ್ತದೆ, ಕೆಳಗಡೆ ಇರೋ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರ, ಈ ಲೆವೆಲ್ ಏನಿರುತ್ತೆ ಅದು ಇನ್ನು ಕೆಳಗಡೆ ಹೋಗ್ಬಿಡುತ್ತೆ. ಯಾಕೆಂದ್ರೆ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಗ್ತಿದೆ, ಸಪ್ಲೈಗಿಂತ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ, ಗೊತ್ತಾಯ್ತಾ. ಸೊ ಅದಕ್ಕೆ ಅದನ್ನ ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೋದು ನಾವು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ನ ಅಡಾಪ್ಟ್ ಮಾಡಬೇಕು. ರೇನ್ ವಾಟರ್ ಹಾರ್ವೆಸ್ಟಿಂಗ್ ನ ಇದ್ರ ಬಗ್ಗೆ ಎಲ್ಲರಿಗೆ ತಿಳಿಸ್ಕೊಡ್ಬೇಕು. ಇದೆಲ್ಲ ಮಾಡಿದ್ರೆ ಆರಾಮಾಗಿ ಆಗುತ್ತೆ. ಫ್ಲಡ್ಸ್ ಆರ್ ವೆರಿ ಕಾಮನ್ ನೌ ಡೇಸ್ ಬಿಕಾಸ್ ಆಫ್ ನಾಟ್ ಮೇಂಟೈನಿಂಗ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಇನ್ ದ ನೇಚರ್, ಗೊತ್ತಾಯ್ತಾ. ಇವೆಲ್ಲ ಪಾಯಿಂಟ್ಸ್ ನಾನು ನನ್ನ ಕಡೆಯಿಂದನೂ ಓದ್ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು, ಅದನ್ನ ಹಾಕಿದ್ದೀನಿ, ಗೊತ್ತಾಯ್ತಾ. ನೀವು ಸುಮ್ಮನೆ ಹೊಡೆದ್ರೆ ಎಲ್ಲೂ ಬರೋದಿಲ್ಲ. ಸೊ ಇದನ್ನೆಲ್ಲ ಪಾಯಿಂಟ್ಸ್ ನಿಮ್ಗೋಸ್ಕರ ನಾವು ಹಾಕಿದ್ವಿ. ಸೊ ಈ ಕ್ಲಾಸ್ನ ಇಲ್ಲೇ ಮುಗಿಸ್ತೀನಿ. ಯಾವುದೇ ತರ ನಿಮ್ಗೆ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಅಂತ ಅನ್ಕೋತೀನಿ, ರೈಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.